ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಹಾರಾಷ್ಟ್ರದಲ್ಲಿರುವಂಥ ನಾಗಪುರ ಜಿಲ್ಲೆಯಲ್ಲಿ ದೀಕ್ಷಾ ಭೂಮಿ ಯಾತ್ರೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮಹಾರಾಷ್ಟ್ರದಲ್ಲಿರುವ ಈ ಒಂದು ನಾಗಪುರದಲ್ಲಿರುವಂಥ ದೀಕ್ಷಾ ಭೂಮಿ ಸ್ಥಳಕ್ಕೆ ಒಂದು ಉಚಿತವಾಗಿ ನೀವು ಭೇಟಿಯನ್ನು ನೀಡಬಹುದು. ಸಮಾಜ ಕಲ್ಯಾಣ ವತಿಯಿಂದ ಈ ಒಂದು ಸೌಲಭ್ಯವನ್ನು ಕಲ್ಪಿಸಿ ಕೊಡಲಾಗಿದೆ. ಸ್ನೇಹಿತರೆ, ಯಾರೆಲ್ಲ ಒಂದು ದೀಕ್ಷಾ ಭೂಮಿ ಯಾತ್ರೆ ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗಿದು ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇದೇ ಒಂದು ದೀಕ್ಷಾ ಭೂಮಿ ಅಂತ ಹೇಳ್ಬೋದು. ನಾಗಪುರದಲ್ಲಿರುವಂಥ ದೀಕ್ಷಾ ಭೂಮಿ ಇದೇ ಒಂದು ಸ್ಥಳಕ್ಕೆ ನೀವು ಭೇಟಿ ನೀಡೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಯಾವುದೇ ಥರ ಪೇಮೆಂಟ್ ಕೊಡುವಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂಪೂರ್ಣವಾಗಿ ಉಚಿತವಾಗಿ ಈ ಒಂದು ನಾಗಪುರದ ದೀಕ್ಷಾ ಭೂಮಿ ಯಾತ್ರೆಗೆ ನೀವು ಭೇಟಿಯನ್ನು ನೀಡ್ಬೋದು. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ದೀಕ್ಷಾ ಭೂಮಿ ಯಾತ್ರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ 2024-25ನೇ ಸಾಲಿನ ಈ ಒಂದು ದೀಕ್ಷಾ ಭೂಮಿ ಯಾತ್ರೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ದೀಕ್ಷಾ ಭೂಮಿ ಮಹಾರಾಷ್ಟ್ರದ ನಾಗ್ಪುರ್ ಜಿಲ್ಲೆಯಲ್ಲಿದೆ. ಒಂದು ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು. ಇದಕ್ಕೆ ದೀಕ್ಷಾ ಭೂಮಿ ಅಂತಲೇ ಹೆಸರಿಡಲಾಗಿದೆ. ಎಲ್ಲ ಒಂದು ತಾಲೂಕು ಜಿಲ್ಲೆಗಳಲ್ಲಿ ಈ ಒಂದು ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿಮಗೆ ಈ ಒಂದು ಮಹಾರಾಷ್ಟ್ರಕ್ಕೆ ನಾಗಪುರದ ದೀಕ್ಷಾ ಭೂಮಿ ಯಾತ್ರೆಗೆ ಕಳಿಸಿಕೊಡಲಾಗುತ್ತೆ. ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಬಸ್ಸುಗಳ ವ್ಯವಸ್ಥೆ ಮಾಡಿ ಸಮಾಜ ಕಲ್ಯಾಣ ವತಿಯಿಂದ ನಿಮಗೆ ಉಚಿತವಾಗಿ ಈ ಒಂದು ದೀಕ್ಷಾ ಭೂಮಿ ಯಾತ್ರೆಗೆ ಕಳಿಸಿಕೊಡಲಾಗ್ತಾಯಿದೆ. ಅರ್ಜಿ ಸಲ್ಲಿಸುವ ಇಲ್ಲೇನು ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಒಂದು ವೆಬ್ಸೈಟ್ನಲ್ಲಿ ನೀವು ದೀಕ್ಷಾ ಭೂಮಿ ಯಾತ್ರೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಕಳೆದ ವರ್ಷ ಒಂದು ದೀಕ್ಷಾ ಭೂಮಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೋಡ್ಕೋಬೋದು. ಮತ್ತು ಸೆಪ್ಟೆಂಬರ್ 5 ಕೊನೆಯ ದಿನಾಂಕ ಈ ಒಂದು ದೀಕ್ಷಾ ಭೂಮಿ ಯಾತ್ರೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇದೇ ಒಂದು 5ನೇ ತಾರೀಕು ಒಳಗಾಗಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇನ್ನೂ 2 ದಿನ ಬಾಕಿ ಇದೆ. ಯಾಕಂದ್ರೆ ಭಾಳಷ್ಟು ದಿನ ಇದು ಅರ್ಜಿ ಕರೆದಿದ್ರು, ಬಟ್ ನಾನು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಸೊ ಹಾಗಾಗಿ ಕೊನೆಯಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕ್ಷಮೆ ಇರಲಿ. ಹಾಗೂ ಸ್ನೇಹಿತರೆ, ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ ಏನೆಲ್ಲಪ್ಪ ಬೇಕು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದನ್ನು ಹೆಚ್ಚಿನ ಮಾಹಿತಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ಒಂದು ದೀಕ್ಷಾ ಭೂಮಿ ಯಾತ್ರೆಗೆ ಅರ್ಜಿಯನ್ನು ಸಲ್ಲಿಸುವವರು SC ಮತ್ತು ST ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಎಲ್ಲರಿಗೂ ಬರುವುದಿಲ್ಲ. ಕೇವಲ SC ಮತ್ತು ST ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ಹಾಗೂ ಈ ಒಂದು ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯಲ್ಲಿರುವಂಥ ದೀಕ್ಷಾ ಭೂಮಿ ಯಾತ್ರೆಯ ಸ್ಥಳ ಇವಾಗ ಏನು ನೋಡ್ತಾ ಇದ್ದೀರ ಚಿತ್ರದಲ್ಲಿ, ಇದೇ ಒಂದು ದೀಕ್ಷಾ ಭೂಮಿ ಯಾತ್ರಾ ಸ್ಥಳ ಅಂತ ಹೇಳ್ಬೋದು. ಇದೇ ಥರನಾಗಿ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಇದಕ್ಕೆ ದೀಕ್ಷಾ ಭೂಮಿ ಯಾತ್ರಾ ಅಂತ ಹೆಸರನ್ನು ಇಟ್ಟಿದ್ದಾರೆ. ನೋಡ್ತಾ ಇದ್ದಾರೆ. ಇದೇ ಥರನಾಗಿ ನಮ್ಮ ಒಂದು ಕಲಬುರಗಿ ಜಿಲ್ಲೆಯಲ್ಲಿದೆ, ಬುದ್ಧ ವಿಹಾರ ಅಂತ ಏನು ಕರಿತೀವಿ ನಾವು, ಅದೇ ಥರನಾಗಿ ಕಟ್ಟಿದ್ದಾರೆ. ಇಲ್ಲಿ ಗುಲ್ಬರ್ಗದಲ್ಲಿ ಚಿಕ್ಕದಿದೆ, ಇದು ನಾಗ್ಪುರದಲ್ಲಿ ತುಂಬ ದೊಡ್ಡದಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಒಂದು ಪ್ಲೇಸು. ನಾನು ಕೂಡ ಹೋಗ್ಬೇಕಂತ ಪ್ಲ್ಯಾನ್ನಲ್ಲಿ ಇದ್ದೇನೆ. ಹೋದರೆ ಖಂಡಿತ ಒಂದು ವಿಡಿಯೋ ಕೂಡ ಮಾಡ್ತೇನೆ. ದೀಕ್ಷಾ ಭೂಮಿ ಯಾವ ರೀತಿ ಇದೆ ಅಂತ ಅಲ್ಲಿ ಹೋದ ನಂತರನೇ ಒಂದು ವಿಡಿಯೋ ಮಾಡ್ತೇನೆ ಹೋದ್ಮೇಲೆ. ಸ್ನೇಹಿತರೆ, ಇವಾಗ ಬೇಕಾಗುವಂಥ ಡಾಕ್ಯುಮೆಂಟ್ ಯಾವೆಲ್ಲಪ್ಪ ಅಂದರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಅದಾದ ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಕಂಪಲ್ಸರಿ ಬ್ಯಾಂಕ್ ಪಾಸ್ಬುಕ್ಕು ಬೇಕೇ ಬೇಕು. ಅದಾದ ನಂತರ ಬ್ಯಾಂಕ್ ಪಾಸ್ಬುಕ್ ಆದ ನಂತರ ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ. SC ST ಜಾತಿ ಆದಾಯ ಪ್ರಮಾಣಪತ್ರ ಬೇಕು. ಅದಾದ ನಂತರ ನಿಮಗೆ BPL ಕಾರ್ಡ್ ಬೇಕಾಗುತ್ತೆ. BPL ರೇಷನ್ ಕಾರ್ಡು ಕಡ್ಡಾಯವಾಗಿ ಬೇಕು. ಅದಾದ ನಂತರ ಒಂದು ಫೋಟೋ ಬೇಕು. ಪಾಸ್ಪೋರ್ಟ್ ಸೈಜ್ ಅಳತೆಯ ಒಂದು ಫೋಟೋ ಕಂಪಲ್ಸರಿ ಬೇಕು. ಫೋಟೋ ಅಪ್ಲೋಡ್ ಮಾಡೋದಿರುತ್ತೆ. ಕೊನೆಯದಾಗಿ ನೀವೊಂದು ಲೆಟ್ರನ್ನ ಪಡಬೇಕಾಗುತ್ತೆ. ಸೋಷಿಯಲ್ ವರ್ಕರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೋಷಿಯಲ್ ವರ್ಕರ್ ಅಥವಾ ಅಂಬೇಡ್ಕರ್ ಫಾಲೋವರ್ ಅಂತ ಕೊಟ್ಟಿದ್ದಾರೆ. ನೀವು ಸಾಮಾಜಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ ಅದಕ್ಕೆ ಒಂದು ಲೆಟ್ರನ್ನು ತೊಗೋಬೇಕಾಗುತ್ತೆ. ಒಂದು ಸಂಸ್ಥೆ ಕಡೆಯಿಂದ ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳಿಂದ ನೀವು ಒಂದು ಲೆಟ್ರನ್ನು ಸೋಷಿಯಲ್ ವರ್ಕ್ ಮಾಡ್ತಾರಂತ, ಅಥವಾ ಅಂಬೇಡ್ಕರ್ ಅನುಯಾಯಿಗಳು ಅಂತ ನೀವು ಕೂಡ ಸಂಘ ಸಂಸ್ಥೆಗಳಿಂದ ಒಂದು ಲೆಟ್ರನ್ನು ತೊಗೋಬೇಕಾಗುತ್ತೆ. ಇದನ್ನು ಕೂಡ ನಿಮಗೆ ಮ್ಯಾಂಡೇಟರಿ. ಅದನ್ನು ತೊಗೊಂಡು ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಈ ಒಂದು ದೀಕ್ಷಾ ಭೂಮಿ ಯಾತ್ರೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಒಂದು ವಿಡಿಯೋ ಕೂಡ ಮಾಡ್ತೇನೆ ನಾಳೆ ಕೂಡ, ಯಾಕೆಂದರೆ ಈ ವರ್ಷದ್ದು ಏನಾದರೂ ಚೇಂಜಸ್ ಮಾಡಿದ್ದಾರೆ ಇಲ್ಲ ಆನ್ಲೈನ್ ಅಪ್ಲಿಕೇಶನಲ್ಲಿ ಅಂತ ನೋಡ್ಕೋಬೇಕಾಗಿದೆ. ಹಾಗಾಗಿ ಈ ವರ್ಷನೂ ಕೂಡ ಒಂದು ಅರ್ಜಿ ಸಲ್ಲಿಸಿ ನಿಮಗೆ ತೋರಿಸ್ಕೊಡ್ತೇನೆ. ಅರ್ಜಿಯನ್ನು ಹಾಕೋಬೋದು, ಉಚಿತವಾಗಿರುತ್ತೆ.
ಸೊ ಇದಿಷ್ಟು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ದೀಕ್ಷಾ ಭೂಮಿ ಯಾತ್ರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.